ದೆಹಲಿಯಲ್ಲಿ ಚುನಾವಣೆ ಫಲಿತಾಂಶ ಬಂತು. ಯಾರೋ ಅರಬಿಕ್ ಭಾಷೆ, ಇದು ಅರಬಿಕ್ ಭಾಷೆಯಲ್ಲಿ ಕೆಲವು ಪದಗಳನ್ನ ಈ ಮೂವರು ನಾಯಕರ ದೇಹದ ಮೇಲೆ ಬರೆಯಲಾಗಿದೆ. ಇದು ಅರಬಿಕ್ ಭಾಷೆ. ಈ ಅರಬಿಕ್ ಭಾಷೆಯಲ್ಲಿ ಏನು ಬರೆದಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಏನ್ ಬರ್ದಿದೆ ಅಂತಂದ್ರೆ, ಓಕೆ ಗಾಡ್ ಬ್ಲೆಸ್ ಯು. ಇದರಲ್ಲಿ ಏನ್ ಬರ್ದಿದೆ ಅಂತಂದ್ರೆ, ಇದು ಮಾನ್ಯ ರಾಹುಲ್ ಗಾಂಧಿ ಅವರ ದೇಹ. ಇದು ಅವರನ್ನ ಬೆತ್ತಲ ಮಾಡಿದ್ದಾರೆ. ಇದು ಈ ರೀತಿ ಬೆತ್ತಲ ಮಾಡಿ ಬರೆಯೋದು ನಮಗೂ ಕೂಡ ಇಷ್ಟ ಇಲ್ಲ, ನಾನು ಇದನ್ನು ಒಪ್ಪೋದಿಲ್ಲ. ಆದ್ರೆ ಬೆತ್ತಲ ಮಾಡಿ ಮೂರು ನಾಯಕರನ್ನ ಇಲ್ಲಿ ಫೋಟೋ ಹಾಕಿದ್ದಾರೆ. ಒಂದು ಗಾಡ್ ಬ್ಲೆಸ್ ಯು ಅಂತ ಹಾಕಿದ್ದಾರೆ. ಇನ್ನೊಂದು ಇವ್ರ ಮೇಲೆ, ಕೇಜ್ರಿವಾಲ್ ಮೇಲೆ ಒಂದಿದೆ, ಬೈ ಗಾಡ್ಸ್ ಗ್ರೇಸ್ ಅಂತ ಹಾಕಿದ್ದಾರೆ. ಆಮೇಲೆ ಮಧ್ಯದಲ್ಲಿ ಇವರು ಮಾನ್ಯ ಯಾದವ್, ಅಖಿಲೇಶ್ ಯಾದವ್ ಅವರ ಎದೆಯ ಮೇಲೆ ಬರೆದಿದ್ದಾರೆ ಗಾಡ್ ಅಂತ ಹಾಕಿದ್ದಾರೆ. ಇದರಲ್ಲಿ ಏನ್ ತಪ್ಪಿದೆ? ಗಾಡ್ ಅಂತ ಒಂದು ಕಡೆ ಇದೆ, ಬೈ ಗಾಡ್ಸ್ ಗ್ರೇಸ್ ಅಂತೇಳಿ ಒಂದು ಕಡೆ ಇದೆ, ಗಾಡ್ ಬ್ಲೆಸ್ ಯು ಅಂತಿದೆ. ಇದ್ರಲ್ಲಿ ತಪ್ಪೇನಿದೆ? ಆದ್ರೆ ಈ ಅಕ್ಷರಗಳು ಬರೆದಿರೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಾನು ಹೇಳೋದು, ಈ ಬೆತ್ತಲು ಮಾಡಿ ಅವರ ಮೇಲೆ ಬರೆದಿರೋದು ತಪ್ಪಿದೆ. ಇದು ಯಾರು ಬರೆದಿರಬಹುದು? ಉರ್ದು ಬರೆಯೋದಾಗ್ಲಿ ಅಥವಾ ಈ ರೀತಿ ಅರಬಿಕ್ ಬರೆಯೋದಾಗ್ಲಿ ಹಿಂದೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹಿಂದೂಗಳು ಮಾಡ್ತಾರ? ಇದು ಮಾಡಿರಬೇಕಾದ್ರೆ ಯಾರೋ ಮದ್ರಾಸಾಗಳಲ್ಲಿ ಮಾತ್ರನೇ ಅರಬಿಕ್ ಹೇಳ್ಕೊಡೋದು ಅಂತ ವ್ಯಕ್ತಿ ಮಾಡಿರ್ಬೇಕಿದು. ಅವನ ಉದ್ದೇಶ ಏನಿತ್ತೋ ಗೊತ್ತಿಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ. ಇದನ್ನ ಮೈಸೂರಿನಲ್ಲಿ ಸುರೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವ್ರು ಯಾರೋ ಗೊತ್ತಿಲ್ಲ, ಕಾಂಗ್ರೆಸ್ನವರು ಏನಾದ್ರೂ ಯಾರಾದ್ರೂ ತಪ್ಪು ಮಾಡಿದಾಗ ಅವ್ರು ಹೇಳೋದೇ RSS ಹೆಸರು, ಇಲ್ಲಾಂದ್ರೆ ಬಿಜೆಪಿದು. ಅದು ಸಹಜವಾಗಿ ಅವಳು ಹೇಳ್ತಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ಬೇಕು. ಈಗ ಯಾರೋ ಕೆಲವು ನಾಯಕರು ಆಗ್ಲೇ RSS ಅಂತ ಹೇಳ್ಬಿಟ್ರು. ಅವ್ರಿಗೆ ಬರೋದು ಯಾಕಂತಂದ್ರೆ ಹಗಲು ರಾತ್ರಿ ಮತ್ತೆ ನಿದ್ದೆಯಲ್ಲೂ ಕೂಡ RSS ಅವ್ರ ತಲೆ ತುಂಬಿರ್ತದೆ. ಅದರಿಂದ ಸಡನ್ ಆಗಿ ಬೆಳಗ್ಗೆ ಎದ್ದಾಗ RSS ಹೇಳ್ತಾರೆ ಅವರು. RSS ನವ್ರಿಗಿಂತ RSS ಅನ್ನ ಜಪ ಮಾಡೋರು ಕಾಂಗ್ರೆಸ್ನವರು. ಅದ್ ಮಾಡ್ಲಿ ಪಾಪ. ಆದ್ರೆ ಇದರಲ್ಲಿ ಏನು ಗಾಡ್ಸ್ ಗ್ರೇಸ್, ಗಾಡ್ ಬ್ಲೆಸ್ ಯು, ಗಾಡ್, ಈ ಮೂರು ಪದಗಳಲ್ಲಿ ತೊಂದರೆ ಏನಿದೆ? ತಪ್ಪು ಏನಿದೆ? ನಾನು ಹೇಳ್ತೇನೆ, ಈ ದೇಹಗಳ ಮೇಲೆ ಹಿಂಗ್ ಬರೆದಿರೋದು ತಪ್ಪೇ. ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಕೇಳಬೇಕು. ನೀವು ಸುಮಾರು 800 ಜನರು ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಇವತ್ತಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿದೆ. DCP ವ್ಯಾನ್ಗೆ ಜಖಂ ಮಾಡಿದ್ದಾರೆ. ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಅವನ ಯಾರೋ ಸುರೇಶನ್ನ ಅರೆಸ್ಟ್ ಮಾಡಿರ್ಬೋದು, ನಂಗೆ ಗೊತ್ತಿಲ್ಲ, ಮಾಡಿರ್ತಾರೆ ಅಂತ ಕಾಣುತ್ತೆ. ಅವನನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಕೇಳಕ್ಕೆ ಇವ್ರು ಯಾರ್ರೀ? ಇದು ಏನ್ ನಡೀತಾ ಇದೆ? ಸರ್ಕಾರ ಬದುಕಿದ್ಯಾ ಅಂತ ಹೇಳ್ಬೇಕಾ? ಇಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲಿದೆ ಇದು ಕರ್ನಾಟಕದಲ್ಲಿ ಅಂತ ಒಪ್ಕೊಳ್ಬೇಕಾ ಯಾರಾದ್ರೂ? ಕೆಜೆಹಳ್ಳಿ ಘಟನೆ ನೋಡಿದ್ವಿ ನಾವು. 16 ವಾಹನಗಳು ಸುಟ್ಟು ಹಾಕಿದ್ರು. ಅಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿದ್ರು. ಪೊಲೀಸ್ನರ ಮೇಲೇನೆ ಕಲ್ಲು ತೂರಿದ್ರು.
ಆದ್ರೆ ನೀವು ಕೇಸ್ಗಳು ಹಾಕ್ಲಿಕ್ಕೆ ಅನೇಕರನ್ನ ಕೇಸಿಂದ ಬಿಡಬೇಕು ಅಂತ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಇದೇ ರೀತಿ ಪೊಲೀಸ್ನವ್ರಿಗೆ ಮೇಲೇನೆ ಕಲ್ಲು ತೂರಿದ್ರು, ವೆಪನ್ಸ್ ಕೂಡ ತಗೊಂಡ್ ಬಂದಿದ್ರು, ಅದೆಲ್ಲನೂ ರೆಕಾರ್ಡ್ ಅಲ್ಲಿ ಇದೆ. ಅಲ್ಲೇನ್ ಮಾಡಿದ್ರಿ ನೀವು? ಕೇಸ್ಗಳನ್ನ ವಾಪಸ್ ತಗೊಂಡ್ರಿ. ಈ ಓಲೈಕೆ ಅಪೀಸ್ಮೆಂಟ್, ಈ ಓಲೈಕೆಯ ಕಾರಣದಿಂದ ಇವತ್ತು ರಾಜ್ಯಕ್ಕೆ ಬೆಂಕಿ ಬೀಳ್ತಾ ಇದೆಯಲ್ಲ. ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕತ್ವ, ಮಾನ್ಯ ಮುಖ್ಯಮಂತ್ರಿಗಳಲ್ವಾ? ಇದಕ್ಕೆ ಅವಕಾಶ ಕೊಟ್ಟವರು ಕಾಂಗ್ರೆಸ್ಸೇ. ನಿಮ್ಮ ಓಲೈಕೆ ಅಪೀಸ್ಮೆಂಟ್ ರಾಜ್ಯದ ಜನರನ್ನ ಇವತ್ತು ನೆಮ್ಮದಿಯಿಂದ ಇರಲಿಕ್ಕೆ ಬಿಡ್ತಾ ಇಲ್ಲ. ನೀವು ಮಾಡುವ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರಾಜ್ಯದ ಜನ ಬೆಲೆ ತೆರಬೇಕಾ? ಇದರ ಅವಶ್ಯಕತೆಗಳಿದೆಯಾ? ಮೈಸೂರಿನಲ್ಲಿ ಈಗ ರಂಪ ಆಗಿದೆ. ಅದರ ಬಗ್ಗೆ ಕೆಲವು ಮಂತ್ರಿಗಳಾಗಲೇ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲೆಲ್ಲಾನು 100% ಮುಸ್ಲಿಮರೇ ಇರೋ ಜಾಗ, ಅದರಿಂದ ಇದಾಗಿದೆ ಅಂತ. ಅಂದ್ರೆ ಅವ್ರೆಲ್ಲೆಲ್ಲ 100% ಜಾಗ ಇದೆಯೋ ಅದನ್ನೆಲ್ಲ ಅವ್ರಿಗೆ ಕೊಟ್ಬಿಡೋಣವಾ? ಹೋಗ್ಲಿ ಇನ್ನೊಂದು ಪಾಕಿಸ್ತಾನ ಮಾಡ್ಕೊಳ್ಳ? ಇದು ಸರ್ಕಾರದ ಹೇಳಿಕೆನಾ? ಇದನ್ನ ಕರ್ನಾಟಕದ ಜನ ಒಪ್ಪಬೇಕಾ? ಎಲ್ಲಿಗೆ ಹೋಗ್ತಾ ಇದೆ ಈ ಕರ್ನಾಟಕ? ಈ ಕಾಂಗ್ರೆಸ್ ದೇಶನೇ ನಾಶ ಮಾಡುವಂತ ಪರಿಸ್ಥಿತಿಯನ್ನ ಇವತ್ತು ಹುಟ್ಟು ಹಾಕ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನ ನಿರ್ನಾಮ ಮಾಡೋವರಿಗೆ ನಿರ್ಮಾಣ ಮಾಡಬೇಕು ಅಂತ ನಾವು ಹೇಳೋದು. ನೀವು ನಿರ್ನಾಮ ಮಾಡಕ್ ಹೊರಟಿದ್ದೀರಿ ಅಂತ ಈಗ ನಿಮ್ಮ ನಡವಳಿಕೆಗಳು ತೋರಿಸ್ಕೊಡ್ತಾ ಇದೆ. ಇದನ್ನ ಸಹಿಸಿಕೊಂಡು ಯಾರು ಕೂತ್ಕೊಳ್ಳಕ್ ಸಾಧ್ಯ ಇಲ್ಲ. ರಾಜಕೀಯ ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ನಮಗದು ಬೇಕಾಗಿಲ್ಲ. ನೀವು ರಾಜಕೀಯ ಮಾಡಿ, ನಾವು ರಾಜಕಾರಣ ಮಾಡ್ತೀವಿ, ಅದು ಬೇರೆ. ಆದರೆ ಕರ್ನಾಟಕಕ್ಕೆ ಬೆಂಕಿ ಇಟ್ಟು ರಾಜಕಾರಣ ಬೇಡ. ಇಲ್ಲಿ ಪ್ರತಿಯೊಬ್ಬರನ್ನು ಅವ್ರಿಗೆ ನ್ಯಾಯನೂ ಕೊಡಬೇಕು. ಆದ್ರೆ ಬೆಂಕಿಗೆ ತುಪ್ಪ ಸುರಿಬೇಡ್ರಿ, ನೀರು ಹಾಕೋದನ್ನು ಕಲ್ತ್ಕೊಳ್ಳಿ ಸರ್ಕಾರ. ಇಲ್ಲ ಅಂತಂದ್ರೆ ನಮ್ಮ ರಾಜಕೀಯ ಕಾರಣಗಳಿಂದ ರಾಜ್ಯದ ಜನ ಸಫರ್ ಮಾಡತಕ್ಕಂತ ದಿನಗಳು ಮುಂದೆ ತುಂಬಾ ದೊಡ್ಡ ರೀತಿಯಲ್ಲಿ ಬರ್ತದೆ. ಇದಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಅಲ್ಲಿ ಇವತ್ತೇನು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ನಾನು ಇಬ್ರು ಹೋಗ್ಬೇಕಾಗಿತ್ತು, ನನಗೆ ತಡ ಆಗಿದ್ದರಿಂದ ಈಗಾಗಲೇ ಅವರು ಹೋಗಿದ್ದಾರೆ. ಆದ್ರಿಂದ ಹೋಗಿ ಅವರು ಅಲ್ಲೇನು ಪರಿಸ್ಥಿತಿ ಇದೆ ನೋಡಿ ಬರ್ತಾರೆ. ಬಟ್ ಇದರಲ್ಲಿ ಸರ್ಕಾರ ತೀಕ್ಷ್ಣ ಕ್ರಮಗಳನ್ನು ಕೈಗೊಳ್ಳದೇ ಇದ್ರೆ ಮಾತ್ರ ಭಾರತೀಯ ಜನತಾ ಪಕ್ಷ ಕೈ ಕಟ್ಟಿಕೊಳ್ಳೋದಿಲ್ಲ, ಹೋರಾಟಕ್ಕೆ ಇಳಿಬೇಕಾಗ್ತದೆ. ನಿಮ್ಮ ದ್ವಂದ್ವ ನೀತಿಗಳಿಂದ ರಾಜ್ಯದ ಜನ ಇಕ್ಕಟ್ಟಿಗೆ ಸಿಗುವಂತದ್ದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ದೇಶದಲ್ಲಿ 3 ಕಡೆ ಸರ್ಕಾರ ಇದೆ ನಿಮ್ಮದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಯಾರ್ದೋ ಫೇಲ್ಯೂರ್ ನಿಮ್ ಸಕ್ಸಸ್ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ, ಯಾರ್ದೋ ಫೇಲ್ಯೂರ್ ಇಂದ ನೀವು ಸಕ್ಸಸ್ ಕಾಣಬಾರದು. ನಿಮ್ಮ ಸಾಧನೆಗಳಿಂದ ನಿಮ್ಮ ಸಕ್ಸಸ್ ಬರಬೇಕು. ಈಗೆಲ್ಲ ಕಡೆ ಎಲ್ಲೇ ಈ 3ರಲ್ಲಿ ಎಲ್ಲೇ ಚುನಾವಣೆ ಆದ್ರೂ 3ರಲ್ಲೂ ಇರೋದಿಲ್ಲ ಕಾಂಗ್ರೆಸ್. ದೆಹಲಿಯಲ್ಲಿ ಹೆಂಗೆ ಶೂನ್ಯ ಸಂಪಾದನೆ ಮಾಡಿದಿರೋ, ದೇಶವೇ ನಿಮಗೆ ಶೂನ್ಯ ಸಂಪಾದನೆಯನ್ನ ತಂದು ನಿಮಗೆ ಅರ್ಪಿಸ್ಬಿಡುತ್ತೆ.